ಹಲೋ ಎಲ್ರಿಗೂ ನಮಸ್ಕಾರ. ಮೈಸೂರಿಂದ ಕವಿತಾ. ಇವತ್ತು ನಾನು ಬೀನ್ಸಿಂದ ಒಂದು ಅತಿ ಸುಲಭವಾದ ರೆಸಿಪಿನ ನಾನು ತೋರಿಸ್ತೀನಿ. ಜಾಸ್ತಿ ಪದಾರ್ಥಗಳು ಬೇಡ, ಅದಕ್ಕೆ ಒಂದು 5ರಿಂದ 6 ಸಾಕು, ಪದಾರ್ಥಗಳಿದ್ರೆ ಸಾಕು. ನೋಡಿ, ಬೀನ್ಸ್ನ ಒಂದನ್ನು 2 ಭಾಗ ಮಾಡಿ ಇಟ್ಕೊಂಡಿದ್ದೀನಿ. ಇದು ಊಟಿ ಬೀನ್ಸು, ಎಳೆ ಬೀನ್ಸು, ತೊಳೆದು ಇಟ್ಕೊಂಡಿದ್ದೀನಿ ನಾನು ಅದನ್ನು. ಅದಕ್ಕೆ ಬೇಕಾಗಿರೋದು 2 ಚಮಚ ಹುರಿದಿರೋದು ಎಳ್ಳು, ಕಡಲೆಕಾಯಿ ಬೀಜ ಹುರಿದು ಸಿಪ್ಪೆ ತೆಗೆದಿರೋದು, ಒಣಮೆಣಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ, ಬ್ಯಾಡಗಿ 2, ಒಣಮೆಣಸಿನ್ಕಾಯಿ 1 ತೊಗೊಂಡಿದ್ದೀನಿ. 1/4 ಚಮಚ ಜೀರಿಗೆ, 1 ಚಮಚ ಎಣ್ಣೆ, ಕರಿಬೇವು 1 10 ಎಲೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಫಸ್ಟು ಬೀನ್ಸ್ನ ನಾನು ತೊಳೆದು ಇಟ್ಕೊಂಡಿದ್ದೀನಿ, ಆಗಲೇ ಹೇಳ್ದಂಗೆ. ಇದನ್ನು ಸ್ಟೀಮ್ ಮಾಡ್ಕೊಳ್ಳೋಣ. ನಾನು ನೀರನ್ನ ಕಾಯಕ್ಕೆ ಇಟ್ಟಿದ್ದೀನಿ. ಅದಕ್ಕೀಗ ಪಾತ್ರೆ ಇಟ್ಟು ನಾವು ಬೀನ್ಸ್ನ ಹಾಕ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ 1/4 kg ಬೀನ್ಸ್ನ ತೊಗೊಂಡಿದ್ದೀನಿ ಮಾಡೋದಕ್ಕೆ. ನೋಡಿ, ಬೀನ್ಸ್ನ ಈಗ ಹರಡ್ಕೊಳ್ಳೋಣ. ಇದನ್ನು ಸ್ಟೀಮ್ ಆಗಲಿ. ಇದು ಸ್ಟೀಮ್ ಆಗೋಕ್ಕೆ 5ರಿಂದ 6 ನಿಮಿಷ ಸಾಕು ಅಷ್ಟೇ, ಎಳೆ ಬೀನ್ಸ್ ಆಗಿರೋದ್ರಿಂದ. ನೋಡಿ, ತುಂಬ ಚೆನ್ನಾಗಿರುತ್ತೆ ಇದು ರೆಸಿಪಿ. ಇದಕ್ಕೆ 1ರಿಂದ 2 ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕಿ ನಾವೀಗ ಕ್ಲೋಸ್ ಮಾಡಿಬಿಡೋಣ. ಇದು ಆಗಷ್ಟರಲ್ಲಿ ನಾವು ಒಂದು ಪೌಡ್ರನ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಇದಕ್ಕೆ ನಾವು ಕಡಲೆಕಾಯಿ ಬೀಜ 3ರಿಂದ 4 ಚಮಚದಷ್ಟು ಕಡಲೆಕಾಯಿ ಬೀಜ ಹಾಕ್ಕೊಳ್ಳೋಣ. ನಮಗೆ ವಿಟಮಿನ್ ಬಿ, ಇ, ಕೆ ಇದೆ ಬೀನ್ಸಲ್ಲಿ, ಮತ್ತು ಅತಿ ಹೆಚ್ಚು ಫೈಬರ್ ಇದೆ ಅಂತಲೇ ಹೇಳ್ಬೋದು. ಕಡಲೆಕಾಯಿ ಬೀಜ ನಮಗೆ ವೆಯ್ಟ್ ಲಾಸ್ಗೆ, ಪ್ರೋಟೀನ್ ಇದೆ ಜಾಸ್ತಿ. ನೋಡಿ, ಬ್ಯಾಡಗಿ ಮೆಣಸಿನ್ಕಾಯಿ, ನಿಮಗೆ ಖಾರ ಜಾಸ್ತಿ ತಿನ್ನೋರು ಇನ್ನೊಂದು ಹಾಕ್ಕೊಳ್ಳಿ ಮೆಣಸಿನ್ಕಾಯಿನ, ಒಣಮೆಣಸಿನ್ಕಾಯಿನ. ಕಮ್ಮಿ ತಿನ್ನೋರು ಬೇಕಾದ್ರೆ ಒಂದು ಕಡಿಮೆ ಮಾಡ್ಕೊಳ್ಳಿ, ನಿಮ್ಮ ರುಚಿಗೆ ಹೆಂಗೆ ಅನುಕೂಲ ಆಗುತ್ತೆ ಹಾಗೆ ಹಾಕ್ಕೊಳ್ಳಿ. 1/4 ಚಮಚ ಜೀರಿಗೆ, ಇಷ್ಟನ್ನು ಸೇರಿಸಿ ನಾವೀಗ ಪೌಡ್ರು ಮಾಡ್ಕೊಳ್ಳೋಣ. ತುಂಬ ಫೈನ್ ಪೌಡ್ರು ಬೇಡ, ನೈಸಾಗಿ ಮಾಡ್ಕೊಳ್ಳೋದು ಬೇಡ, ತರ್ತರಿಯಾಗಿ ಮಾಡ್ಕೊಳ್ಳೋಣ. ಸ್ವಲ್ಪ ಅದು ಬಾಯಿಗೆ ಸಿಗಬೇಕು ನಮಗೆ, ಆ ಥರ ತರಿ ಮಾಡ್ಕೊಳ್ಳೋಣ. ಸುಮ್ಮನೆ ಈಗ 1-2 ಮಿನಿಟ್ಸ್ ಹಿಂಗಂದರೆ ಸಾಕು, ನಮಗೆ ರೆಡಿ ಆಗುತ್ತೆ. ನೋಡಿ, ಆಗಿದೆ ಈಗ. ನೋಡಿ, ಇಷ್ಟಾದರೆ ಸಾಕು ನಮಗೆ. ಇದನ್ನು ಈಗ ಒಂದು ಪಕ್ಕಕ್ಕೆ ಇಟ್ಕೊಳ್ಳೋಣ ನಾವೀಗ ಈ ಪೌಡ್ರನ್ನ. ನೋಡಿ, ಬೀನ್ಸು ಸ್ಟೀಮ್ ಆಗಿದೆ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ನಮಗೆ ಗೊತ್ತಾಗುತ್ತೆ ಅದು ಬೆಂದಿದೆ ಅಂತ. ನೋಡಿ, ತುಂಬ ಬೇಯಿಸ್ಕೊಳ್ಳೋದು ಬೇಡ, 5ರಿಂದ 6 ನಿಮಿಷ ಸಾಕು, ನಮಗೆ ಬೆಂದೋಗುತ್ತೆ. ಅದನ್ನು ಎತ್ತಿ ನಾವು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಒಂದು ಪ್ಯಾನ್ ಇಟ್ಕೊಳ್ಳೋಣ, ಸ್ಟವ್ ಹಚ್ಚಿ ಅದಕ್ಕೆ ನಾವು 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ನೀವು ಎಣ್ಣೆ ಬದಲು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ ಕೊಬ್ಬರಿ ಎಣ್ಣೆಲ್ಲೂ ಮಾಡೋದ್ರಿಂದನೂ. ಮತ್ತು ತುಪ್ಪ, 1 ಚಮಚ ತುಪ್ಪ, ಯಾವುದೇ ತೊಗೊಂಡ್ರೂ 1 ಚಮಚ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ತುಂಬ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಮಾಡಿ ನೋಡಿ ಅಂತ ಹೇಳ್ತೀನಿ ನಾನು, ಟ್ರೈ ಮಾಡಿ ಅಂತ. ನೋಡಿ, ಈಗ ಸ್ಟೀಮ್ ಆಗಿರೋ ಬೀನ್ಸ್ನ ನಾವೀಗ ಪ್ಯಾನ್ಗೆ ಹಾಕ್ಕೊಳ್ಳೋಣ. ನಮಗೆ ಅತಿ ಹೆಚ್ಚು ಫೈಬರ್ ಇರೋದ್ರಿಂದ ಬೀನ್ಸಲ್ಲಿ ನಾವು ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೂ ಅಷ್ಟೇ ತುಂಬ ಅನುಕೂಲ ಅಂತಲೇ ಹೇಳ್ಬೋದು. ನನ್ನ ಚಾನಲಲ್ಲಿ ಕಮೆಂಟ್ ಹಾಕಿದ್ದೀರಿ ವೆಜ್ಜು ನಾನ್ ವೆಜ್ಜು ಡಯಟ್ ಫುಡ್ಗಳನ್ನ ತೋರಿಸಿ ಅಂತ. ನಾನು ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ವೆಜ್ಜು ನಾನ್ ವೆಜ್ಜು ನನ್ನ ಚಾನಲಲ್ಲಿ ಬರ್ತಾ ಹೋಗುತ್ತೆ ಡಯಟ್ ಫುಡ್ಗಳು. ನೋಡಿ, ಈಗ ಬೀನ್ಸು ಸ್ವಲ್ಪ ಫ್ರೈ ಆದರೆ ಸಾಕು. ಕರಿಬೇವು ಹಾಕ್ಕೊಳ್ಳೋಣ. ಕರಿಬೇವು ನಾವು ಎಣ್ಣೆಗೆ ಹಾಕೋದಕ್ಕಿಂತ ಹಿಂಗೆ ಹಾಕಿದಾಗ ನಮಗೆ ಫ್ಲೇವರು ಅದೇ ಬೇರೆ ಥರ ಬರುತ್ತೆ. 2 ಸ್ಪೂನ್ ಎಳ್ಳು ಈಗ ಸೇರಿಸ್ಕೊಳ್ಳೋಣ. ಅದಕ್ಕೆ ಜಾಸ್ತಿ ಉರಿಯೋದು ಬೇಡ, ನಾವು ಪಟಾಪಟ್ ಅಂತ ಹಿಂದೆ ಹಾಕ್ಕೊಂಡು ನಾವು ಫಾಸ್ಟಾಗಿ ಮಾಡ್ಕೋಬೋದು. ಇದನ್ನು ಒಂದಾದಮೇಲೆ ಒಂದು ಹಾಕ್ಕೊಂಡು ನೋಡಿ,
ಯಾಕೆಂದರೆ ಎಳ್ಳನ್ನು ಹುರಿದಿದ್ದೀವಿ ನಾವು, ಹಾಗಾಗಿ ಏನದು ಇದಾಗೋದು ಬೇಡ, ಫ್ರೈ ಆಗೋದು ಜಾಸ್ತಿ ಬೇಡ. ಈಗ ಇದಕ್ಕೆ ನಾವು ಏನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಳ್ಳೋಣ. ಮೊದಲು ಅದಕ್ಕೆ ಒಂದು ಸ್ವಲ್ಪ ಚಿಟಿಕೆ ಉಪ್ಪು, ನಿಮ್ಮ ರುಚಿಗೆ ಎಷ್ಟು ಬೇಕು, ನಾವು ಸ್ಟೀಮ್ ಹಾಕಬೇಕಾದ್ರೂ ನಾವು ಉಪ್ಪು ಹಾಕ್ಕೊಂಡಿದ್ವಿ. ಈಗಲೂ ಅಷ್ಟೇ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಈಗ ಮಿಕ್ಸ್ ಮಾಡಿ ನಾವು ಏನು ಪೌಡ್ರನ್ನ ಮಾಡ್ಕೊಂಡಿದ್ವಿ ಅದನ್ನು ಸೇರಿಸ್ಕೊಳ್ಳೋಣ. ನಿಮಗೆ ರುಚಿ ಜಾಸ್ತಿ ಬೇಕು ಅಂದರೆ ಒಂದು 3 ಚಮಚ 4 ಚಮಚ ಹಾಕ್ಕೊಳ್ಳಿ. ಲೈಟಾಗಿ ಬೇಕು ನಮಗೆ ಅಂತ ಅಂದರೆ 1-2 ಚಮಚ ನಮಗೆ ಸಾಕಾಗುತ್ತೆ. ನಾನಿಲ್ಲಿ 2-2.5 ಚಮಚದಷ್ಟು ನಾನು ಹಾಕ್ಕೊಂಡಿದ್ದೀನಿ. ಇದು ಅಷ್ಟೇ, ಕಡಲೆಕಾಯಿ ಬೀಜ ಎಲ್ಲ ನಾವು ಫ್ರೈ ಆಗಿರೋದ್ರಿಂದ ಒಣಮೆಣಸಿನ್ಕಾಯಿಯು ಅಷ್ಟೇ 1-2 ನಿಮಿಷ ನಮಗೆ ಫ್ರೈ ಆದರೆ ಸಾಕು, ತುಂಬ ರುಚಿಯಾಗಿರುತ್ತೆ ಇದು. ನೋಡಿ, ಇದಕ್ಕೆ ನೀವು ಬೇಕಾದರೆ ಲಾಸ್ಟಲ್ಲಿ ಎಲ್ಲ ಆದಮೇಲೆ ನೀವು ಪನ್ನೀರು ಮತ್ತು ಮೊಸರುದು ಸಾಸ್ ಥರ ಮಾಡಿ ಜಾರಲ್ಲಿ ರುಬ್ಕೊಂಡು ಅದನ್ನು ಮೇಲ್ಗಡೆ ಆ್ಯಡ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ಆಗಿದೆ ಇದು, ನೋಡಿ ಎಲ್ಲ ಫ್ರೈ ಆಗಿದೆ. ಈಗ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ, ಅದನ್ನು ಹಾಕ್ಕೊಳ್ಳೋಣ. ನೋಡಿ, ಕ್ರಂಚಿಯಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ನೀವು ಒಂದ್ಸಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದನ್ನು ರಾತ್ರಿ ಊಟದ ಮೊದಲು ಇದನ್ನು ತಗೊಳ್ಳೋದ್ರಿಂದ ತೂಕ ಕಡಿಮೆ ಮಾಡ್ಕೋಬೋದು ನಾವು. ಹಾಗಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು.